ಡಾಕ್ಟರ್ ಶರಣಪ್ರಕಾಶ್ ಅವರೇ, ರಾಧಾಕೃಷ್ಣ ಪಾರ್ಲಿಮೆಂಟ್ ಮೆಂಬರ್ ಅವರೇ, ಎಂ.ಐ. ಪಾಟೀಲ್ ರೇ, ಪ್ರಿಯಾಂಕ್ ಖರ್ಗೆ ಅವರೇ, ಶ್ರೀಮತಿ ಕನಿಜಾ ಫಾತಿಮಾ ಅವರೇ, ಡಾಕ್ಟರ್ ಅಜಯ್ ಸಿಂಗ್ ಅವರೇ ಹಾಗೂ ಮಾಲಿಕೆ ಗುತ್ತೇದಾರ್ ಅವರೇ, ಬಾಬುರಾವ್ ಚಿಂಚನ್ಸೂರ್ ಅವರೇ, ಅಲಂ ಪ್ರಭು ಪಾಟೀಲ್ ರೇ, ತಿಪ್ಪಣ್ಣ ಕಮಕನೂರ್ ಅವರೇ, ಜಗದೇವ್ ಗುತ್ತೇದಾರ್ ಅವರೇ, ರಾಜಾ ವೇಣುಗೋಪಾಲ್ ನಾಯಕ್ ಅವರೇ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ MLC ಅವರೇ, ಸೈಯದ್ ಮೊಹಮ್ಮದ್ ಅಲಿ ನಮ್ಮ ವಾಕ್ ಬೋರ್ಡ್ದ ಚೇರ್ಮನ್ ರೇ ಹಾಗೂ ಎಲ್ಲ ಶಾಸಕ ಮಿತ್ರರೇ, MLCಗಳೇ ಮತ್ತು ಬೋರ್ಡ್ ಕಾರ್ಪೊರೇಷನ್ನ ಅಧ್ಯಕ್ಷರೇ, ಸದಸ್ಯರೇ ಮತ್ತು ರಾಜ್ಯ ಮಟ್ಟದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಆಫೀಸ್ ಬೇರರ್ಸ್ಗಳೇ ಮತ್ತು ಡಿಸ್ಟಿಕ್ನಿಂದ ಅನೇಕ ಜನ ಬಂದಂಥ ಎಲ್ಲ ಮುಖಂಡರೇ ಮತ್ತು ಮಾಧ್ಯಮದ ಬಂಧುಗಳೇ, ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಶರಣ್ ಪಾಟೀಲ್ ಅವರ ಇಲಾಖೆ ವತಿಯಿಂದ ನೆರವೇರಿಸಿದ್ದಾರೆ. ಇಂಥ ಉದ್ಯೋಗ ಮೇಳಗಳು ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ವತಿಯಿಂದ ನಡೀತಕ್ಕಂಥ ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಇದು ನಿಜವಾಗಲೂ ನಮ್ಮ ಜಿಲ್ಲೆಗಳಿಗೆ, ರಾಜ್ಯಕ್ಕೆ, ದೇಶಕ್ಕೆ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಅನ್ನತಕ್ಕಂಥ ಮಾತನ್ನು ನಾನು ಹೃತ್ಪೂರ್ವಕವಾಗಿ ಹೇಳ್ತೇನೆ. ನಿಮ್ಮೆಲ್ಲರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಈ ಡಿಪಾರ್ಟ್ಮೆಂಟ್ ನಾನು ಕೂಡ ಮೊದಲ ಕೇಂದ್ರದಲ್ಲಿ ನೋಡಿಕೊಳ್ತಿದ್ದೆ. ಆವಾಗ ಭಾಳ ಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಏನು ಅನ್ನೋದೇ ಗೊತ್ತಿರಲಿಲ್ಲ. ಮನಮೋಹನ್ ಸಿಂಗ್ ಅವರು ಮಾತ್ರ ಇದರ ಬಗ್ಗೆ ಆಸಕ್ತಿ ವಹಿಸಿದರು ಮತ್ತು ಅವರು ನನಗೆ ಕರೆದು ಹೇಳಿದ್ರು, ಇದು ಲೇಬರ್ ಡಿಪಾರ್ಟ್ಮೆಂಟ್ಗೆ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಈ ಸ್ಕಿಲ್ ಡೆವಲಪ್ಮೆಂಟ್ಗೆ ನೀವು ಒಂದು ಚಾಲನೆ ಕೊಡಬೇಕು ಮತ್ತು ಭಾಳಷ್ಟು ಅನೇಕ ಕುಶಲ ಕಾರ್ಮಿಕರಿಗೆ ತಯಾರು ಮಾಡಬೇಕು ಅಂತಕ್ಕಂಥದ್ದು ಹೇಳಿದರು. ನನಗೂ ಸ್ವಲ್ಪ ಮುಜುಗರ ಅನ್ನಿಸ್ತು. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕಟ್ಟಡಗಳಿಲ್ಲ, ಮಷೀನ್ಸ್ ಇಲ್ಲ, ಟೀಚರ್ಸ್ ಇಲ್ಲ, ಇದನ್ನು ಹೇಗೆ ಇನ್ಸ್ಟ್ರಕ್ಟರ್ಸ್ ಇಲ್ಲ, ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು ಸ್ವಲ್ಪ ಆಲೋಚನೆ ಮಾಡಿದ ಮೇಲೆ ಜರ್ಮನಿಯಿಂದ ಮಿಸಸ್ ಮಾರ್ಕಲ್ ಅಂತ ಹೇಳಿ ಚಾನ್ಸಲರ್ ಇದ್ದರು. ಅವರು ಭಾರತಕ್ಕೆ ಬಂದಿದ್ದರು. ಬಂದ ಮೇಲೆ ನಮ್ಮದೊಂದು ಅಗ್ರಿಮೆಂಟ್ ಆಯಿತು. ಏನಂದರೆ ಭಾರತ ಮತ್ತು ಇಂಡಿಯಾ ಮತ್ತು ಜರ್ಮನಿ ಮಧ್ಯೆ ಈ ಕುಶಲ ಕಾರ್ಮಿಕರ ಬಗ್ಗೆ ಅಥವಾ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಕರ್ನಾಟಕದಲ್ಲಿ ಅನೇಕ ಕಡೆ ಈ ಡೆವಲಪ್ಮೆಂಟ್ನ ಆಶ್ರಯದಲ್ಲಿ ನಾವು ಕೆಲವು ಕಟ್ಟಡಗಳನ್ನು ಕಟ್ಟಬೇಕು ಮತ್ತು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ಗಳು ಸ್ಥಾಪನೆ ಮಾಡಬೇಕು ಅಂತ ಅವರು ಎರಡಕ್ಕೆ ಮಾತ್ರ ಒಪ್ಪಿದರು. ಯಾರೋ ನಮ್ಮ ಜರ್ಮನ್ ಚಾನ್ಸಲರ್, ನಮ್ಮ ಕಡೆ ಪ್ರೈಮ್ ಮಿನಿಸ್ಟರ್ ಅಂತೇವೆ, ಅವ್ರ ಕಡೆ ಪ್ರೈಮ್ ಮಿನಿಸ್ಟರ್ ಚಾನ್ಸಲರ್ ಅಂತಾರೆ. ಜರ್ಮನ್ ಎರಡಕ್ಕೆ ಒಪ್ಪಿದ್ರೆ ನಾನು ಒಂದು ಬೆಂಗಳೂರಿಗೆ ಕೊಟ್ಟೆ, ಇನ್ನು ಒಂದು ಗುಲ್ಬರ್ಗಕ್ಕೆ ಕೊಟ್ಟೆ. ನೀವು ನೋಡಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಹಿಂದೆ
ನಾವು ಆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿದೆವು. ಅದೇ ರೀತಿಯಾಗಿ ಇದಕ್ಕಿಂತ ಮುಂಚೆ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ GTTC ಒಂದು ನಾನು ಆಯ್ತಾ? ಎರಡು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್, ಒಂದು ಗುಲ್ಬರ್ಗ, ಇನ್ನೊಂದು ಬೆಂಗಳೂರಿನಲ್ಲಿ ಮಾಡಿದೆ. ಅಲ್ಲಿ ಇವತ್ತು ಟ್ರೈನಿಂಗ್ ಪಡೆದಂಥವರು ಸಾವಿರಾರು ಜನರಿಗೆ ಆ ಸರ್ಟಿಫಿಕೇಟ್ ಮೇಲೆ ನೌಕರಿ ಸಿಗ್ತಾ ಇದೆ. ಇದಕ್ಕಿಂತ ಮುಂಚೆ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಇಲ್ಲಿ GTTC ದರ್ಗಾ ರೋಡಿಗೆ ನಿಮಗೆ ಗೊತ್ತಿದೆ, ನೋಡೇ ಎಲ್ಲೋ ಭಾಳ ಜನರಿಗೆ ಗೊತ್ತಿಲ್ಲ ಕಾಣ್ತದೆ. ಆ GTTC ಟ್ರೈನಿಂಗ್ ಸೆಂಟರು ನಾವು ತೆಗೆದೇವೆ. ಅದರ ಸರ್ಟಿಫಿಕೇಟ್ ಇವತ್ತು ಅಲ್ಲಿ ಟ್ರೈನಿಂಗ್ ತಗೊಳ್ತಕ್ಕಂಥ ಮಕ್ಕಳಿಗೆ ದೇಶದ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಅವರಿಗೆ ನೌಕರಿ ಖಚಿತ. ಮೊದಲು ಅವ್ರಿಗೆ ಆ ಸರ್ಟಿಫಿಕೇಟ್ ಮೇಲೆ ನೌಕರಿ ಕೊಡ್ತಾರೆ. ಅಂದರೆ ಈ ಸರ್ಟಿಫಿಕೇಟ್ಗಳಿಗೆ ಅಷ್ಟು ವ್ಯಾಲ್ಯೂ ಇದೆ. ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ಅಥವಾ ಇಲ್ಲಿ ತರಬೇತಿ ಪಡೆದವರಿಗೆ ಅಷ್ಟೊಂದು ಜನ ಅವರಿಗೆ ಕೆಲಸ ಕೊಡ್ತಾರೆ. ಅದಕ್ಕಾಗಿ ಇಂಥ ಟ್ರೈನಿಂಗ್ ಸೆಂಟರ್ಸು ಮಾಡತಕ್ಕಂಥದ್ದು ಬಹಳ ಅವಶ್ಯ ಇದೆ. ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಹಿಂದೆ ಈ ITIಗಳು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ ಅಂತ, ಆ ಟ್ರೈನಿಂಗ್ ಸೆಂಟರು 1952 ಇಂದ